ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ಒನ್ ಆಫ್ ದ ಮೋಸ್ಟ್ ಲವ್ ಡಿಶ್ ಚಿಕನ್ ಬಿರಿಯಾನಿ. ಈಗ ಸ್ಕ್ರಾಲಿಂಗ್ ಮಾಡೋದು ಸ್ಟಾಪ್ ಮಾಡಿ ಇವತ್ತು ನಿಮ್ಗೆ ಪರ್ಫೆಕ್ಟ್ ಚಿಕನ್ ಬಿರಿಯಾನಿ ಸೀಕ್ರೆಟ್ ಹೇಳ್ತೀನಿ. ಹೋಟೆಲ್ ಟೇಸ್ಟ್ ಬೇಕಾ? ಇವತ್ತು ಸೇಮ್ ಚಿಕನ್ ಬಿರಿಯಾನಿ ಮನೆಯಲ್ಲಿ ಮಾಡೋಣ. ಒನ್ಸ್ ನೀವು ಈ ರೆಸಿಪಿ ಟ್ರೈ ಮಾಡಿದ್ರೆ ಹೊರಗಡೆ ಹೋಗಿ ಬಿರಿಯಾನಿ ತಿನ್ನೋ ಅಂತ ಪ್ಲಾನೇ ನೀವು ಮಾಡಲ್ಲ. ಐ ಬೆಟ್ ಯು, ಬಿಕಾಸ್ ಈ ರೆಸಿಪಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಅಂಡ್ ಹೇಳದ್ನಲ್ಲ, ಒಂದ್ಸತಿ ನೀವು ಈ ರೆಸಿಪಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಮನೇಲಿ ಪದೇ ಪದೇ ಕೇಳ್ತಾರೆ. ಸೊ ಲೇಟ್ ಮಾಡೋದು ಬೇಡ, ರೆಸಿಪಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಗೆ ನಾವು ಗ್ರೀನ್ ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವೊಂದ್ ಜಾರ್ಗೆ 1 ಇಡಿಯಷ್ಟು ಪುದೀನ, ಒಂದು 6ರಿಂದ 7 ಅಷ್ಟು ಹಸಿಮೆಣಸಿನಕಾಯಿ, ಹಾಗೆ 2 ಈರುಳ್ಳಿ, ಹಾಗೆ 2 ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕೊಂಡು 2 ಇಂಚಷ್ಟು ಶುಂಠಿ ಹಾಕೊಂತಾ ಇದ್ದೀನಿ. ಇದ್ರ ಜೊತೆಗೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಈಗ ನಾವು ಸ್ವಲ್ಪ ನೀರ್ ಹಾಕೊಂಡು ಫುಲ್ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು. ಕಂಪ್ಲೀಟ್ ಆಗಿ ಫುಲ್ ಸಾಫ್ಟ್ ಆಗಿ ಪೇಸ್ಟ್ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಈಗ ಗ್ರೀನ್ ಮಸಾಲ ರೆಡಿ ಆಗಿದೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ರೆ ಚೆನ್ನಾಗಿರತ್ತೆ. ಈಗ ನಾನು ಜಾರ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪಾನ್ ಇಟ್ಕೋತೀನಿ ಸ್ಟವ್ ಮೇಲೆ. ಪಾನ್ ಕಾದ ನಂತರ ನಾವು ತಗೊಂಡಿರುವಂತ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈ 2 ಕಾದ ನಂತರ ನಾವು ತಗೊಂಡಿರುವಂತ ಪಲಾವ್ ಮಸಾಲ ಕಂಪ್ಲೀಟ್ ಹಾಕ್ತಾ ಇದ್ದೀನಿ. ಸೊ ಸ್ಪೈಸಸ್ ನೀವು ಯಾವ್ದನ್ನ ಯೂಸ್ ಮಾಡ್ಬೋದು. ಅಂಡ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಸೂರಿ ಮೇಥಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಈಗ ಫ್ಲೇಮ್ ಲೋ ಇಟ್ಕೊಂಡು 1 ನಿಮಿಷ ಇದನ್ನ ಸಾಟೆ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ಸ್ವಲ್ಪ ಮಸಾಲೆಗಳ ಕಲರ್ ಚೇಂಜ್ ಆಗಿದೆ. ಈ ಟೈಮ್ ಅಲ್ಲಿ ನಾನು 1 ಈರುಳ್ಳಿ ಈ ತರ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕ್ತಾ ಇದ್ದೀನಿ. ಈಗ 1-2 ನಿಮಿಷ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆದ್ಮೇಲೆ ನಾನ್ ತಗೊಂಡಿರುವಂತ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ನಾನಿಲ್ಲಿ ಅರಿಶಿನ ಮತ್ತೆ ಕಲ್ಲುಪ್ಪು ಹಾಕಿ 2 ಸತಿ ವಾಶ್ ಮಾಡಿ ಕಂಪ್ಲೀಟ್ ನೀರೆಲ್ಲ ಡ್ರೈನ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಚಿಕನ್ ಅನ್ನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಆ ಹಸಿ ವಾಸನೆ ಹೋಗೋವರೆಗೂ ನಾವು ಚಿಕನ್ ನ ಫ್ರೈ ಮಾಡ್ಕೋಬೇಕು. ಈಗ ಆಕ್ಚುಲಿ ಈ ಪಲಾವ್ ಎಲೆ ಅಡ್ಡ ಸಿಗ್ತಾ ಇದೆ ಅಂತ ನಾನು ಇದನ್ನ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ, ಸೊ ದಟ್ ನೀಟಾಗಿ ಫ್ರೈ ಆಗುತ್ತೆ. ಈಗ ಕಂಪ್ಲೀಟ್ ಆಗಿ ಚಿಕನ್ ನಾನು ಹೇಳದ್ನಲ್ಲ, ಫ್ರೈ ಮಾಡಕ್ ಶುರು ಮಾಡಿದಾಗ ನೀರ್ ಬಿಟ್ಕೊಳ್ಳುತ್ತೆ. ಆ ಕಂಪ್ಲೀಟ್ ಮಾಯಿಶ್ಚರ್ ನಾವು ಫ್ರೈ ಮಾಡಿಟ್ಕೋಬೇಕು. ಅವಾಗೇನೆ ಯಾವುದೇ ರೆಸಿಪಿಲಿ ಚಿಕನ್ದು ಹಸಿ ವಾಸನೆ ಬರೋದಿಲ್ಲ. ಈಗ ಗ್ರೀನ್ ಮಸಾಲ ಹಾಕೋತಾ ಇದ್ದೀನಿ. ಗ್ರೀನ್ ಮಸಾಲ ಹಾಕಿದ ತಕ್ಷಣ ಚೆನ್ನಾಗಿ ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು, ಸೊ ದಟ್ ಇಡೀ ಚಿಕನ್ ನೀಟಾಗಿ ಗ್ರೀನ್ ಮಸಾಲ ಅಲ್ಲಿ ಬ್ಲೆಂಡ್ ಆಗ್ಬೇಕು. ಈಗ 1 ನಿಮಿಷ ನಾವು ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ನಾವು ಕುಕ್ ಮಾಡ್ಕೋಬೇಕು ಮತ್ತೆ ಚಿಕನ್ ನ. ಈಗ ಲಿಡ್ ಓಪನ್ ಮಾಡಿ 1